Hi guys, welcome back to my YouTube channel that is Swapna's Tutorial. So ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು 6M BComನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಒಂದು 2024 ಕ್ವೆಶ್ಚನ್ ಪೇಪರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಸೆಕ್ಷನ್ ಸಿನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಓಕೆನಾ. ಸೊ ಸೆಕ್ಷನ್ ಸಿ ಅಲ್ಲಿ 7th ಕ್ವೆಶ್ಚನ್ ಬಂದ್ಬಿಟ್ಟು ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಅ ಸಮ್ಮರೈಸ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2023 ಅಂತ ಹೇಳಿ ಕೊಟ್ಟು ನಿಮಗೆ ಸ್ವಲ್ಪ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಯಾವುದಾದ್ರು ಅಂದರೆ ವರ್ಕಿಂಗ್ ಕ್ಯಾಪಿಟಲ್ 1,20,000, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 80,000, ಬ್ಯಾಂಕ್ ಓವರ್ ಡ್ರಾಫ್ಟ್ 20,000, ಕರೆಂಟ್ ರೇಷಿಯೋ 2.50, ಪ್ರೊಪ್ರೈಟರ್ ರೇಷಿಯೋ 0.75, ಲಿಕ್ವಿಡ್ ರೇಷಿಯೋ 1.50 ಅಂತ ಹೇಳಿ ಇಷ್ಟು ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಓಕೆನಾ. ಈಗ ನೀವೇನು ಮಾಡಬೇಕು ಅಂದರೆ ಸಮ್ಮರೈಸ್ಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ಈ ಕೊಟ್ಟಿರೋ ಇನ್ಫಾರ್ಮೇಷನ್ಸಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನೋದನ್ನ ಪ್ರಿಪೇರ್ ಮಾಡ್ತೀರಾ, ಓಕೆನಾ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸೊ ನೋಡಿ, ಫಸ್ಟ್ ನೀವು ಕರೆಂಟ್ ಲಯಬಿಲಿಟೀಸ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಓಕೆನಾ. ಸೊ ಕರೆಂಟ್ ಲಯಬಿಲಿಟೀಸ್ ಯಾವ ರೀತಿ ಬರಬೇಕು ಅಂದರೆ ಅದಕ್ಕೂ ಮುಂಚೆ ವರ್ಕಿಂಗ್ ಕ್ಯಾಪಿಟಲ್ ಅವರೇ ಕೊಟ್ಟಿದ್ದಾರೆ ನೋಡಿ. ವರ್ಕಿಂಗ್ ಕ್ಯಾಪಿಟಲ್ 1,20,000 ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ, ಓಕೆನಾ. 1,20,000 ನಿಮ್ಗೆ ಯಾವ ರೀತಿ ಬರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಕರೆಂಟ್ ಅಸೆಟ್ಸಿಂದ ಕರೆಂಟ್ ಲಯಬಿಲಿಟೀಸ್ನ ಮೈನಸ್ ಮಾಡಿದ್ರೆ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಸಿಗುತ್ತೆ. ಬಟ್ ವರ್ಕಿಂಗ್ ಕ್ಯಾಪಿಟಲ್ ಅವರ ಅಮೌಂಟ್ ಆಲ್ರೆಡಿ ಕೊಟ್ಟಿರೋ ರೀಸನಿಂದ ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ಸ್ ಟು 1,20,000. ಕರೆಂಟ್ ರೇಷಿಯೋನು ಅವ್ರು ಕೊಟ್ಟಿದ್ದಾರೆ ನೋಡಿ, 2.50 ಕರೆಂಟ್ ರೇಷಿಯೋ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕರೆಂಟ್ ರೇಷಿಯೋ ಫಾರ್ಮುಲಾ ಏನಿದೆ, ನಮಗೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮಾಡಿದರೆ ನಮಗೆ ಕರೆಂಟ್ ರೇಷಿಯೋ ಅನ್ನೋದು ಸಿಗುತ್ತೆ. ಎಷ್ಟು ಅಂದರೆ 2.5 ಅಂತ, ಅಥವಾ 2.50 ಅಲ್ವಾ, 2.50, ಓಕೆನಾ. ಈಗ ನಾವೇನು ಮಾಡೋಣ, ಕರೆಂಟ್ ಅಸೆಟ್ಸ್ನ ಈ ಕಡೆ ತಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದಲ್ವಾ. ಕರೆಂಟ್ ಲಯಬಿಲಿಟೀಸ್ ಇಂಟು 2.50 ಅಂದರೆ 2.5 ಇಂಟು CL ಅಂದರೆ ಏನು, ಕರೆಂಟ್ ಲಯಬಿಲಿಟೀಸ್. ಎರಡು ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನೋದು ಮಾಡ್ತಿರೋದು, ಓಕೆನಾ. ಸೊ 2.5 ಕರೆಂಟ್ ಲಯಬಿಲಿಟೀಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಈಸ್ ಈಕ್ವಲ್ಸ್ ಟು ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ, 1,20,000 rupees. ಅಂದರೆ ಏನು, ಇಲ್ಲಿ ಕರೆಂಟ್ ಲಯಬಿಲಿಟೀಸ್ನ ಕರೆಂಟ್ ಅಸೆಟ್ಸ್ನ ಕರೆಂಟ್ ಲಯಬಿಲಿಟೀಸ್ ಆಗಿ ಟ್ರೀಟ್ ಮಾಡಿ 2.5 ಕರೆಂಟ್ ಲಯಬಿಲಿಟೀಸಲ್ಲಿ 1 ಕರೆಂಟ್ ಲಯಬಿಲಿಟೀಸ್ನ ನಾವು ಮೈನಸ್ ಮಾಡಿದಾಗ ನಮಗೆ 1,20,000 rupees ಸಿಗಬೇಕು, ಓಕೆನಾ. 2.5 1ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ, 1.5 ಕರೆಂಟ್ ಲಯಬಿಲಿಟೀಸ್ ಈಸ್ ಈಕ್ವಲ್ಸ್ ಟು 1,20,000. ಈಗ ನಾವು ಕರೆಂಟ್ ಲಯಬಿಲಿಟೀಸ್ ಈಸ್ ಈಕ್ವಲ್ಸ್ ಟು 1,20,000 ಈ ಕಡೆ ಇರೋದನ್ನ ಈ ಸೈಡ್ ತಂದರೆ ಡಿವೈಡೆಡ್ ಬರುತ್ತೆ. ಸೊ 1,20,000 ಡಿವೈಡೆಡ್ ಬೈ 1.5 ಮಾಡಿದಾಗ ನಮಗೆ ಕರೆಂಟ್ ಲಯಬಿಲಿಟೀಸ್ 80,000 rupees ಸಿಗುತ್ತೆ, ಓಕೆನಾ. ಈಗ ನಾವು ಕರೆಂಟ್ ಅಸೆಟ್ಸ್ನ ಫೈಂಡ್ ಔಟ್ ಮಾಡೋಣ. ಕರೆಂಟ್ ಲಯಬಿಲಿಟೀಸ್ ನಂಗೆ ಒಂದ್ಸರಿ ಸಿಕ್ತು ಅಂದರೆ ಕರೆಂಟ್ ಲಯಬಿಲಿಟೀಸ್ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಕರೆಂಟ್ ಅಸೆಟ್ಸ್ ಇಸ್ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ನ ನಾವು ಆರಾಮ್ಸೆ ಫೈಂಡ್ ಔಟ್ ಮಾಡ್ಬೋದು. ಕರೆಂಟ್ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು ಅವರೇ ಹೇಳಿದ್ದಾರೆ ಕರೆಂಟ್ ರೇಷಿಯೋದಲ್ಲಿ. ಕರೆಂಟ್ ರೇಷಿಯೋ ಎಷ್ಟಿದೆ, 2.5 ಇಂಟು ಕರೆಂಟ್ ಲಯಬಿಲಿಟೀಸ್. ಸೊ 2.5 ಇಂಟು 80,000 ನಾವು ಮಾಡಿದಾಗ ಕರೆಂಟ್ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು 2,00,000 rupees ಕರೆಂಟ್ ಅಸೆಟ್ಸ್ ಅನ್ನೋದು ಸಿಗುತ್ತೆ, ಓಕೆನಾ. ನೆಕ್ಸ್ಟು ಲಿಕ್ವಿಡ್ ರೇಷಿಯೋನ ನಾವು ಫೈಂಡ್ ಔಟ್ ಮಾಡಬೇಕು. ಯಾಕೆ, ಅವರೇ ಹೇಳಿದ್ದಾರೆ ಲಿಕ್ವಿಡ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಹೇಳಿ. 1.50 ಲಿಕ್ವಿಡ್ ರೇಷಿಯೋ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಲಿಕ್ವಿಡ್ ರೇಷಿಯೋ ಫಾರ್ಮುಲಾ ಏನಿದೆ, ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಈಸ್ ಈಕ್ವಲ್ಸ್ ಟು 1.50. ಸೊ ಲಿಕ್ವಿಡ್ ರೇಷಿಯೋ ಅವರೇ ಕೊಟ್ಟಿದ್ದಾರೆ. ಫಾರ್ಮುಲಾ ಈ ರೀತಿ ಇದೆ, ಓಕೆನಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಲಿಕ್ವಿಡ್ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು 1.50 ಇಂಟು ಕರೆಂಟ್ ಲಯಬಿಲಿಟೀಸ್. ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಲಿಕ್ವಿಡ್ ಅಸೆಟ್ಸ್ ಇಸ್ ಈಕ್ವಲ್ಸ್ ಟು 1.50 ಇಂಟು ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ನಮ್ಮ ಹತ್ರ, 80,000 ಇಂಟು 80,000 ಮಾಡಿದ್ರೆ ನಮಗೆ ಲಿಕ್ವಿಡ್ ಅಸೆಟ್ಸ್ ಬಂದುಬಿಟ್ಟು 1,20,000 ಲಿಕ್ವಿಡ್ ಅಸೆಟ್ಸ್ ಅನ್ನೋದು ಸಿಗುತ್ತೆ, ಓಕೆನಾ. ಇನ್ನು ನೆಕ್ಸ್ಟು ಇನ್ವೆಂಟರಿನ ಫೈಂಡ್ ಔಟ್ ಮಾಡಬೇಕು, ಅಂದರೆ ಸ್ಟಾಕ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸ್ಟಾಕ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಇನ್ವೆಂಟರಿ ಈಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಲಿಕ್ವಿಡ್ ಅಸೆಟ್ಸ್ ಮಾಡಿದ್ರೆ ನಮಗೆ ಸ್ಟಾಕ್ ಅನ್ನೋದು ಸಿಗುತ್ತೆ, ಓಕೆನಾ. ಸೊ ಕರೆಂಟ್ ಅಸೆಟ್ಸ್ ಎಷ್ಟಿದೆ ನಮ್ಮ ಹತ್ರ, 2,00,000 ಮೈನಸ್ 1,80,000 ಮಾಡಿದಾಗ 1,20,000 ಮಾಡಿದಾಗ ನಮಗೆ 80,000 ಇನ್ವೆಂಟರಿ ಅನ್ನೋದು ಸಿಗುತ್ತೆ, ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪ್ರೊಪ್ರೈಟರ್ಸ್ ಫಂಡ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ, ಅವರೇ ಹೇಳಿದ್ದಾರೆ ಪ್ರೊಪ್ರೈಟರ್ಸ್ ಫಂಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ. ಕರೆಂಟ್ ರೇಷಿಯೋ ಆಗಿದೆ, ಲಿಕ್ವಿಡ್ ರೇಷಿಯೋ ಆಗಿದೆ, ಲಾಸ್ಟ್ ಒಂದು ಬಂದುಬಿಟ್ಟು ಪ್ರೊಪ್ರೈಟರ್ ಫಂಡ್ ಇದೆ. ಸೊ ಪ್ರೊಪ್ರೈಟರ್ ಫಂಡ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ
ಸೊ ನೋಡಿ, ಪ್ರೊಪ್ರೈಟರ್ ಫಂಡ್ ಫಾರ್ಮುಲಾ ಏನಿದೆ ಅಂದರೆ ಫಿಕ್ಸ್ಡ್ ಅಸೆಟ್ ಡಿವೈಡೆಡ್ ಬೈ ಪ್ರೊಪ್ರೈಟರ್ ಫಂಡ್ ಇಸ್ ಈಕ್ವಲ್ಸ್ ಟು 0.75. ಓಕೆನಾ, ಕ್ವಶನಲ್ಲೇ ಕೊಟ್ಟಿದ್ದಾರೆ 0.75 ಅಂತ ಹೇಳಿ. ಓಕೆನಾ, ಸೊ ನಮಗೆ ಇಲ್ಲಿ ಪ್ರೊಪ್ರೈಟರ್ ಫಂಡ್ ಎಷ್ಟಿದೆ, ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ ಅಂತ ಹೇಳಿ ಗೊತ್ತಿಲ್ಲ. ಅದಕ್ಕೆ ಇನ್ನೊಂದು ಫಾರ್ಮುಲಾನ ಅಪ್ಲಿಕೇಬಲ್ ಮಾಡ್ಕೊಳ್ಳೋಣ. ವರ್ಕಿಂಗ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಪ್ರೊಪ್ರೈಟರ್ ಫಂಡ್ ನಾವು ಮಾಡಿದ್ರೆ 0.25 ಬರುತ್ತೆ. ಅಂದರೆ ಕರೆಂಟ್ ರೇಷಿಯೋ ಅಮೌಂಟ್ ಬರಬೇಕು. ಓಕೆನಾ, 0.25 ಅನ್ನೋದು ಸಿಗುತ್ತೆ ನಮಗೆ. ಓಕೆನಾ, ಸೊ ಇವಾಗ 1 ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್ನ 1 ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿ 1 ಡಿವೈಡೆಡ್ ಬೈ 0.25 ಇಂಟು 1,20,000 ಎಲ್ಲಿದೆ, 1,20,000 ಅಂದರೆ ಯಾವುದು, ವರ್ಕಿಂಗ್ ಕ್ಯಾಪಿಟಲ್ ಅಮೌಂಟ್. ಓಕೆನಾ, ಅವೆರಡನ್ನ ಇಂಟು ಮಾಡಿದ್ರೆ ನಮಗೆ 4,80,000 ರೂಪೀಸ್ ಸಿಗುತ್ತೆ. ಸೊ ಈಗ ಪ್ರೊಪ್ರೈಟರ್ ಫಂಡ್ ಮೈನಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ನಾವು ಮಾಡಿದ್ರೆ ಶೇರ್ ಕ್ಯಾಪಿಟಲ್ ಅನ್ನೋದು ಸಿಗುತ್ತೆ. ಓಕೆನಾ, ಸೊ ಶೇರ್ ಕ್ಯಾಪಿಟಲ್ಗೆ ನಾವು ಪ್ರೊಪ್ರೈಟರ್ ಫಂಡ್ ಎಷ್ಟಿದೆ ಇವಾಗ 4,80,000 ಮೈನಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬಂದುಬಿಟ್ಟು ನಮಗೆ ಕ್ವಶನಲ್ಲೇ ಇದೆ 80,000 ಮಾಡಿದರೆ ನಮಗೆ ಶೇರ್ ಕ್ಯಾಪಿಟಲ್ ಎಷ್ಟು ಬರುತ್ತೆ, 4,00,000 ರೂಪೀಸ್ ಶೇರ್ ಕ್ಯಾಪಿಟಲ್ ಅನ್ನೋದು ಸಿಗುತ್ತೆ. ಓಕೆನಾ, ಈಗ ಫಿಕ್ಸ್ಡ್ ಅಸೆಟ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಯಾಕೆ ಅಂದರೆ ನಾವು ಬ್ಯಾಲೆನ್ಸ್ ಶೀಟ್ ಮಾಡಬೇಕು ಅಂದರೆ ಫಿಕ್ಸ್ಡ್ ಅಸೆಟ್ಸ್ ಅನ್ನೋದು ಬೇಕೇ ಬೇಕು. ಸೊ ಅದಕ್ಕೆ ಪ್ರೊಪ್ರೈಟರ್ ಫಂಡ್ ಪರ್ಸೆಂಟೇಜ್ ಎಷ್ಟಿದೆ 0.75 ಇಂಟು ಅಮೌಂಟ್ ಎಷ್ಟು ಬಂದಿದೆ 4,80,000ನ ನಾವು ಮಾಡಿದ್ರೆ ನಮಗೆ ಫಿಕ್ಸ್ಡ್ ಅಸೆಟ್ ಬಂದುಬಿಟ್ಟು 3,60,000 ರೂಪೀಸ್ ಬರುತ್ತೆ. ಓಕೆನಾ, ಈಗ ಬ್ಯಾಲೆನ್ಸ್ ಶೀಟ್ನ ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/2023. ಸೊ ಲಯಬಿಲಿಟೀಸ್ ರೂಪೀಸ್, ಅಸೆಟ್ಸ್ ರೂಪೀಸ್ ಅಂತ ಹೇಳಿ ತಗೊಂಡು ಶೇರ್ ಹೋಲ್ಡರ್ಸ್ ಅಥವಾ ಶೇರ್ ಕ್ಯಾಪಿಟಲ್ ಫಂಡ್ ಎಷ್ಟು ಬಂದಿದೆ ನಮಗೆ 4,00,000. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಕ್ವಶನಲ್ಲೇ ಕೊಟ್ಟಿದ್ದಾರೆ 80,000. ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ 20,000. ಕರೆಂಟ್ ಲಯಬಿಲಿಟೀಸ್ನ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಎಷ್ಟಿದೆ ಕರೆಂಟ್ ಲಯಬಿಲಿಟೀಸು 80,000. ಸೊ 80,000ನ ಹಾಕೊಳ್ತೀರಾ. ಇನ್ನು ನಾವು ಅಸೆಟ್ ಸೈಡ್ ಬಂದರೆ ನಾವು ಏನೇನು ಅಸೆಟ್ಸ್ನ ಕನ್ಸಿಡರ್ ಮಾಡ್ತೀವಿ, ಫಿಕ್ಸ್ಡ್ ಅಸೆಟ್ಸ್ 3,60,000. ಇನ್ನು ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ 2,00,000. ಸೊ 2,00,000 ಇಷ್ಟನ್ನು ಆ್ಯಡ್ ಮಾಡಿದಾಗ ಸೇಮೇ ಟೋಟಲ್ ಬರಬೇಕು 5,60,000. 5,60,000 ಬಂದರೆ ಅದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಅರ್ಥ. ಓಕೆನಾ, ಇನ್ನು ನೆಕ್ಸ್ಟ್ ಕ್ವಶನ್ನ ನಾವು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದರೆ, ಸೊ ನೋಡಿ 8th ಕ್ವಶನ್ ನಾವು ನೋಡೋದಾದರೆ 8th ಕ್ವಶನ್ ನೋಡಿ, ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ವಿದ್ಯಾರ್ಥಿ ಕಂಪನಿ ಲಿಮಿಟೆಡ್ ಆಸ್ ಆನ್ 31/3/2022 ಆ್ಯಂಡ್ 31/3/2023 ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ, ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ನಿಮಗೆ ಗೊತ್ತಿದೆ. ಲಯಬಿಲಿಟೀಸು ಇಲ್ಲಿ 2 ಇಯರ್ಸ್ ಕೊಟ್ಟಿರೋ ರೀಸನ್ ಇದೆ. 31/3/2022 ಮತ್ತು 23 ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅಸೆಟ್ಸ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಅ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಕಮೆಂಟ್ ದ ಫಿನಾನ್ಷಿಯಲ್ ಪೊಸಿಷನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ, ಸೊ ಇವಾಗ ನೀವೇನು ಮಾಡಬೇಕು, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಮಾಡಬೇಕು ಅಂದರೆ, ಸೊ ನೋಡಿ ಇದು ಫಾರ್ಮ್ಯಾಟ್ ಆಗಿದೆ. ಸೊ ಇದಕ್ಕೂ ಮುಂಚೆ ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿ ಹಾಕಿ ಅದಾದಮೇಲೆ ಈ ಫಾರ್ಮ್ಯಾಟ್ ಅನ್ನೋದನ್ನ ಹಾಕೋಬೇಕು. ಓಕೆನಾ, ಪರ್ಟಿಕ್ಯುಲರ್ಸು ಮತ್ತು ಅವ್ರು ಹೇಳಿರೋ ಇಯರ್ಸ್ ಯಾವುದಿದೆ 2022-23 ಹೇಳಿರೋದು. ಓಕೆನಾ, 31/3/2022 ಅದಾದಮೇಲೆ ಪರ್ಸೆಂಟೇಜ್ನ ಹಾಕ್ತೀರಾ, ಮತ್ತೆ 31/3/2023 ಪರ್ಸೆಂಟೇಜ್ ಅನ್ನೋದನ್ನ ಹಾಕ್ತೀರಾ. ಓಕೆನಾ, ಇಲ್ಲಿ ಏನಿಲ್ಲ, ಸಿಂಪಲಾಗಿ ನೀವು ಮಾಡ್ಬೋದು. ಬಟ್ ಏನು ಅಂದರೆ ಸ್ವಲ್ಪ ಅಟೆನ್ಷನ್ನ ಕೊಡಬೇಕಾಗುತ್ತೆ ಅಷ್ಟೇ. ಸೊ ನೋಡಿ, ಅವ್ರು ಫಸ್ಟ್ ನಾವು ಲಯಬಿಲಿಟೀಸ್ನ ತೊಗೊಳ್ತಾ ಹೋಗೋಣ, ಅದಾದಮೇಲೆ ಅಸೆಟ್ಸ್ನ ತೊಗೊಳ್ತಾ ಹೋಗೋಣ. ಓಕೆನಾ, ಲಯಬಿಲಿಟೀಸಲ್ಲಿ ಏನೇನಿದೆ, ಶೇರ್ ಕ್ಯಾಪಿಟಲ್ ಇದೆ. ಸೊ ಶೇರ್ ಕ್ಯಾಪಿಟಲು ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಹಾಕಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ 2022 ಅಲ್ಲಿ 1,40,000 ಇದೆ, 23 1,80,000 ಇದೆ. ಆ್ಯಸ್ ಇಟ್ ಈಸ್ ಬರೀರಿ 1,40,000 1,80,000 ಬರೀತೀರ. ಬಟ್ ಪರ್ಸೆಂಟೇಜ್ನ ಯಾವ ರೀತಿ ತಗೋಬೇಕು ಅಂದರೆ, ನಾವು ಕಾಮನ್ ಸೈಜಲ್ಲಾದರೆ ಎರಡೂ ಕಂಪೇರ್ ಮಾಡಿ ಪ್ರೀವಿಯಸ್ ಇಯರ್ನ ತೊಗೊಳ್ತಿದ್ದೋ, ಸಾರಿ ಕಂಪ್ಯಾರಿಟಿವ್ಲ್ ಆದರೆ. ಆದರೆ ಇವಾಗ ನಮ್ಮ ಕ್ವಶನಲ್ಲಿ ಏನು ಕೊಟ್ಟಿರೋದು ಅಂದರೆ ಕಾಮನ್ ಸೈಜ್ನ ನೀವು ಬರೀಬೇಕು ಅಲ್ವಾ. ಸೊ ಕಾಮನ್ ಸೈಜ್ಗೆ 1,40,000 ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ನ ತೊಗೋಬೇಕು. ಟೋಟಲ್ ಅಮೌಂಟ್ ಎಷ್ಟಿದೆಯೋ ಅದನ್ನೇ ತೊಗೋಬೇಕು ಹೇಳ್ತಿದ್ದೀನಿ, ಪ್ರೀವಿಯಸ್ ಇಯರ್ನ ನೀವು ತೊಗೋಬಾರ್ದು. 1,40,000 ಡಿವೈಡೆಡ್ ಬೈ 2,02,800 ಇಂಟು 100 ಮಾಡಿದಾಗ ನಿಮಗೆ 69.03 ಸಿಗುತ್ತೆ. ಅದೇ ರೀತಿ 2023ಗೂ ಮಾಡಬೇಕಾಗುತ್ತೆ. 1,80,000 ಡಿವೈಡೆಡ್ ಬೈ ಅದರ ಟೋಟಲ್ ಎಷ್ಟಿದೆ 2,32,180 ಇಂಟು 100 ಮಾಡಿದಾಗ ನಿಮಗೆ 77.53% ಅನ್ನೋದು ಸಿಗುತ್ತೆ.
ಪ್ರತಿಯೊಂದಕ್ಕೂ ಕೂಡ ನೀವು ಟೋಟಲ್ ಅಮೌಂಟಿಂದನೇ ಡಿವೈಡ್ ಮಾಡಿ ಇಂಟು 100 ಅನ್ನೋದನ್ನ ಮಾಡಬೇಕು. ಓಕೆನಾ. ನೆಕ್ಸ್ಟ್ ರಿಸರ್ವ್ಸ್ನ ಕೊಟ್ಟಿದ್ದಾರೆ 12,000 18,000 ಸೇಮೇ ತೊಗೊಳ್ತೀರಾ. 12,000 ಡಿವೈಡೆಡ್ ಬೈ 2,02,800 ಇಂಟು 100 ಮಾಡಿದ್ರೆ 5.92 ಸಿಗುತ್ತೆ. ನೆಕ್ಸ್ಟ್ 18,000 ಇಂಟು 100 ಡಿವೈಡೆಡ್ ಬೈ 2,32,180 ಮಾಡಿದ್ರೆ ನಿಮಗೆ 7.75 ಸಿಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಯಾವ್ದು ಕೊಟ್ಟಿದ್ದಾರೆ, ಡಿಬೆಂಚರ್ಸ್ನ ಕೊಟ್ಟಿದ್ದಾರೆ 20,000 22,000 ಅದನ್ನು ಡಿವೈಡ್ ಮಾಡಿ ತೊಗೊಳ್ತೀರಾ. ಇಷ್ಟೂ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಈಕ್ವಿಟಿ ಸಿಗುತ್ತೆ 1,40,000 12,000 20,000 ಮಾಡಿದ್ರೆ 1,72,000 ಸಿಗುತ್ತೆ. ಸೊ ಮತ್ತೆ ಏನು ಮಾಡಬೇಕು, 1,72 ಡಿವೈಡೆಡ್ ಬೈ 2,02,800 ಇಂಟು 100 ಮಾಡಿದ್ರೆ 84.81% ಸಿಗುತ್ತೆ. ನೆಕ್ಸ್ಟ್ 1,80,000 ಪ್ಲಸ್ 18,000 ಪ್ಲಸ್ 22,000 ಇಷ್ಟನ್ನ ಆ್ಯಡ್ ಮಾಡಿದ್ರೆ 2,20,000 ಬರುತ್ತೆ. ಸೊ 2,20,000 ಡಿವೈಡೆಡ್ ಬೈ 2,32,180 ಇಂಟು 100 ಮಾಡಿದಾಗ ನಮಗೆ 94.75 ಸಿಗುತ್ತೆ. ಓಕೆನಾ. ಇದಾದಮೇಲೆ ಕರೆಂಟ್ ಲಯಬಿಲಿಟೀಸ್ನ ಕೊಟ್ಟಿದ್ದಾರೆ, ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್ನ ಕೊಟ್ಟಿದ್ದಾರೆ. ಸೊ ಆ್ಯಸ್ ಇಟ್ ಈಸ್ ತಗೊಳ್ಳೋಣ. ಸೊ ನೋಡಿ, ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟರ್ಸ್ ಅಲ್ವಾ. ಸೊ ಬಿಲ್ಸ್ ಪೇಯಬಲ್ ನಮ್ಮ ಹತ್ರ ಎಷ್ಟಿದೆ, 10,000 ಅದಕ್ಕೆ ಪರ್ಸೆಂಟೇಜ್ನ ಮಾಡ್ತೀರಾ. ನೆಕ್ಸ್ಟ್ 4,000 ಬಿಲ್ಸ್ ಪೇಯಬಲ್ ಇದೆ. ಕ್ರೆಡಿಟರ್ಸು 20,800 8,180 ಇದೆ. ಸೊ ಟೋಟಲ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್ ಬಂದು 10,000 ಪ್ಲಸ್ 20,800 ಆ್ಯಡ್ ಮಾಡಿದಾಗ 30,800 ಸಿಗುತ್ತೆ. ನೆಕ್ಸ್ಟು ಇದೇ ರೀತಿ 4,000 ಪ್ಲಸ್ 8,180 ಎರಡೂ ಆ್ಯಡ್ ಮಾಡಿದಾಗ 12,180 ಸಿಗುತ್ತೆ. ಸೊ 12,180 ಸಿಕ್ಕಿದ ಮೇಲೆ ಟೋಟಲ್ ಈಕ್ವಿಟಿ ಪ್ಲಸ್ ಟೋಟಲ್ ಕ್ಯಾಪಿಟಲ್ ಎರಡೂ ಆ್ಯಡ್ ಮಾಡಿದಾಗೆ ಅಲ್ವಾ ನಿಮಗೆ ಲಾಸ್ಟ್ ಫೈನಲ್ ಆನ್ಸರ್ ಸಿಗೋದು. ಸೊ 2,02,800 ಮತ್ತು ಈ ಸೈಡ್ ಬಂದುಬಿಟ್ಟು 2,32,180. ಓಕೆನಾ. ಇಲ್ಲಿ ನೀವೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗ್ಬಿಡಿ, ಲಾಸ್ಟಲ್ಲಿ 100% ಅಂತಲೇ ಹಾಕಬೇಕು, ಇಲ್ಲಿ 100% ಬರಬೇಕು. ಓಕೆನಾ. ಇದು ಕಂಪಲ್ಸರಿ ಕಾಮನ್ ಸೈಜಲ್ಲಿ. ಸೊ ನೋಡಿ 100% ಅಂತ ಹಾಕ್ತೀರಾ. ಅದೇ ರೀತಿ ಅಸೆಟ್ಸ್ನ ಮಾಡ್ತಾ ಹೋಗೋಣ. ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಅಂತ ಹೇಳಿ 2 ಟೈಪ್ಸ್ ಇದೆಯಲ್ವಾ. ಸೊ ಫಿಕ್ಸ್ಡ್ ಅಸೆಟ್ಸಲ್ಲಿ 2 ಅಸೆಟ್ಸ್ ಇದೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಫರ್ನಿಚರು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ, 1,24,000 80,000 ಇದೆ ಫರ್ನಿಚರ್ದು. ಅದೇ ರೀತಿ 1,38,000 12,000 ಇದೆ. ಸೊ ಸೇಮ್ ಹಂಗೆ ಮಾಡ್ತೀರಾ. 1,24,000 ಡಿವೈಡೆಡ್ ಬೈ 2,02,800 ಇಂಟು 100 ಮಾಡಿದ್ರೆ ನಿಮಗೆ 61.14% ಸಿಗುತ್ತೆ. ನೆಕ್ಸ್ಟು 8,000 ಡಿವೈಡೆಡ್ ಬೈ 2,02,800 ಇಂಟು 100 ಮಾಡಿದ್ರೆ 3.94 ಸಿಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಇವೆರಡೂ ಆ್ಯಡ್ ಮಾಡಿದಾಗ ನಿಮಗೆ 1,32,000 ಬರುತ್ತೆ. ಸೊ ಮತ್ತೆ 1,32,000 ಡಿವೈಡೆಡ್ ಬೈ 2,02,800 ಇಂಟು 100 ಮಾಡಿದಾಗ 65.9009 ಬರುತ್ತೆ. ನೆಕ್ಸ್ಟ್ 1,50,000 ಡಿವೈಡೆಡ್ ಬೈ 2,32,180 ಇಂಟು 100 ಮಾಡಿದಾಗ 64.61 ಸಿಗುತ್ತೆ. ಓಕೆನಾ. ಇದಾದಮೇಲೆ ಕರೆಂಟ್ ಅಸೆಟ್ಸ್ ಬಂದುಬಿಟ್ಟು ಸ್ಟಾಕು, ಡೆಟಾಸು, ಕ್ಯಾಶು ಮತ್ತು ಗುಡ್ ವಿಲ್ ಇದೆ. ಸೇಮ್ ಅದಕ್ಕೂ ಅಷ್ಟೇ ಇಲ್ಲಿ ಏನು ಅಮೌಂಟ್ ಇದೆಯೋ ಅದನ್ನೇ ಹಾಕಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀರಾ. ಯಾಕೆಂದರೆ ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೆ ಬ್ರೀಫಾಗಿ ಏನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ. ಆಲ್ರೆಡಿ ಅಪ್ಲೋಡ್ ಮಾಡಿರೋ ವೀಡಿಯೋಸ್ನ ನೀವು ಒಂದ್ಸತಿ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಆಗಿರೋ ರೀಸನಿಂದ ಮತ್ತೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನೋಡಿ, ಮತ್ತೆ ಕರೆಂಟ್ ಟೋಟಲ್ ಅಸೆಟ್ಸ್ ಇಲ್ಲಿ ಏನಿದೆ ಅದನ್ನೇ ಅಮೌಂಟ್ ಹಾಕ್ತೀರಾ. ಇಲ್ಲೂ ಕೂಡ 100%ಗೆ ಈಕ್ವಲ್ ಇರಬೇಕು. ಓಕೆನಾ. ಇಷ್ಟನ್ನು ಬರೆದು ಒಂದು ಕಮೆಂಟ್ನ ಹಾಕ್ಕೊಳ್ತೀರಾ. ಕಮೆಂಟ್ ನಿಮ್ಮ ಇಷ್ಟ. ಓಕೆನಾ. ಎಕ್ಸಾಂಪಲ್ ಯಾವ ರೀತಿ ಅಂದರೆ, ಸೊ ನೋಡಿ ಇಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ತೊಗೊಳ್ಳೋಣ. ಓಕೆನಾ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ನೀವು ಇಲ್ಲಿ ನೋಡೋದಾದರೆ, ಸೊ ನೋಡಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 2022 ಅಲ್ಲಿ 1,24,000 ಇತ್ತು. ಬಟ್ 23 1,38,000 ಆಗಿದೆ. ಅಂದರೆ ಏನು ಇನ್ಕ್ರೀಸ್ ಆಗಿದೆ. ಎಷ್ಟು % ಇನ್ಕ್ರೀಸ್ ಆಗಿದೆ ಅವರೇ ಹೇಳಿದ್ದಾರೆ, 57.20 ಅಂತ ಹೇಳಿ. ಸೊ ಅದಕ್ಕೆ ಕಮೆಂಟ್ ಏನಂತ ಹಾಕ್ತೀರಾ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಬೈ 57.20% ಕಂಪೇರ್ಡ್ ಟು 2022. ಅದೇ ರೀತಿ ಒಂದೊಂದನ್ನು ತೊಗೊಳ್ತೀರಾ. ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ ನೋಡ್ತೀರಾ, ಕಮೆಂಟ್ ಬರೀತೀರಾ. ಓಕೆನಾ. ಇಷ್ಟೇ ಈ ಒಂದು ಪ್ರಾಬ್ಲಮ್, ತುಂಬ ಈಸಿಯೆಸ್ಟ್ ಪ್ರಾಬ್ಲಮ್ ಇದು. ಸೊ ಇನ್ನು 9th ಕ್ವಶನ್ ನಾವು ನೋಡೋದಾದರೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್ ರಿಪೋರ್ಟ್ ಅಂತ ಹೇಳಿದ್ದಾರೆ. ಸೊ ಸ್ವಲ್ಪ ಫೀಚರ್ಸ್ ಆ್ಯಂಡ್ ಅಡ್ವಾಂಟೇಜಸ್ನ ಹೇಳಿದ್ದೀನಿ. ಯಾವುದಾದ್ರು ಫೀಚರ್ಸ್ನ ನಾವು ನೋಡೋದಾದರೆ, ಕ್ಲಿಯರ್ ಸ್ಟ್ರಕ್ಚರ್ ಆ್ಯಂಡ್ ಕಂಟೆಂಟು, ಶೇರ್ ಹೋಲ್ಡರ್ಸ್ ಎಂಗೇಜ್ಮೆಂಟು, ಎಥಿಕಲ್ ಕಂಟೆಂಟು, ರಿಸ್ಕ್ ಮ್ಯಾನೇಜ್ಮೆಂಟು, ಟ್ರಾನ್ಸ್ಪರೆನ್ಸಿ, ಪರ್ಫಾರ್ಮೆನ್ಸ್ ಮೆಜರ್ಮೆಂಟು. ಇನ್ನು ಅಡ್ವಾಂಟೇಜಸ್ ಬಂದುಬಿಟ್ಟು ಎನ್ಹಾನ್ಸ್ ಇನ್ವೆಸ್ಟರ್ ಕಾನ್ಫಿಡೆನ್ಸು, ಇಂಪ್ರೂವ್ಡ್ ರಿಸ್ಕ್ ಮ್ಯಾನೇಜ್ಮೆಂಟು, ಸ್ಟ್ರಾಂಗರ್ ಕಾರ್ಪೊರೇಟ್ ರೆಪ್ಯುಟೇಷನು, ಬೆಟರ್ ಡಿಸಿಷನ್ ಮೇಕಿಂಗು, ಇನ್ಕ್ರೀಸ್ ಕಾಂಪ್ಲಯನ್ಸು, ಅಟ್ರಾಕ್ಟ್ಸ್ ಆ್ಯಂಡ್ ರಿಟೇನ್ಸ್ ಟ್ಯಾಲೆಂಟ್ಸು. ಅಂದರೆ ಇದೆಲ್ಲ ನಿಮಗೆ ಫೀಚರ್ಸ್ ಆ್ಯಂಡ್ ಅಡ್ವಾಂಟೇಜಸ್ಸು. ಇದನ್ನು ನೀವು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ನಿಮ್ಮ ಒಂದು ಆನ್ಸರ್ ಅನ್ನೋದು ಕರೆಕ್ಟ್ ಇರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನಾವು ನೋಡೋದಾದರೆ,
ಸೊ ನೋಡಿ ಈ ಕ್ವಶನ್ನ ನೋಡೋದಾದರೆ ಫ್ರಮ್ ದ ಬ್ಯಾಲೆನ್ಸ್ ಶೀಟ್ ಆಫ್ ABC ಆ್ಯಸ್ ಆನ್ 31/3/2022 ಲಯಬಿಲಿಟೀಸು ರುಪೀಸು ಅಸೆಟ್ಸು ರುಪೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನೇನೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅಂದರೆ ಸೇಲ್ಸ್ ಡ್ಯೂರಿಂಗ್ ದ ಇಯರ್ 8 lakh, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 6 lakh, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 1,12,000, ಕಮಿಷನ್ ಆ್ಯಂಡ್ ಡಿಸ್ಕೌಂಟ್ ಅಂಡ್ ₹12,000, ಲಾಸ್ ಆನ್ ಮಷಿನರಿ 34,000, ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ 54,000. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ, ಸ್ಟಾಕ್ turnover ratio, operating cost ratio, debt equity ratio, proprietor ratio, liquidity ratio, gross profit ratio, net profit ratio, solvency ratio. ಇಷ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಏನು, ಇಲ್ಲಿ ಸೇಲ್ಸ್ನ ಕೊಟ್ಟಿದ್ದಾರೆ, ಡ್ಯೂರಿಂಗ್ ದ ಇಯರ್ 8 lakh rupees ಸೇಲ್ನ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದುಬಿಟ್ಟು 6 lakh ಅಂತ ಹೇಳಿದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 1,12,000, ಕಮಿಷನ್ 12,000 ಇದೆ, ಲಾಸ್ ಬಂದುಬಿಟ್ಟು 34,000, ಪ್ರಾಫಿಟ್ ಅರ್ನ್ ಎಷ್ಟಾಗಿದೆ ಅಂದರೆ 54,000. ಇಷ್ಟು ಇನ್ಫಾರ್ಮೇಷನಲ್ಲಿ ನೀವೇನು ಮಾಡಬೇಕು ಅಂದರೆ ಇಷ್ಟು ರೇಷಿಯೋನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈ ರೇಷಿಯೋ ಎಲ್ಲ ಈಸಿನೇ ಫೈಂಡ್ ಔಟ್ ಮಾಡೋದು. ಬಟ್ ಏನು ಅಂದರೆ ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕು, ಆರಾಮಾಗಿ ಈ ಒಂದು ಪ್ರಾಬ್ಲಮಲ್ಲಿ ನಿಮಗೆ 12 marks ಅನ್ನೋದು ಸಿಗುತ್ತೆ. ಸೊ ಈ ಒಂದು ಚಾಪ್ಟರ್ ಏನಿದೆ, ಈ ಚಾಪ್ಟರ್ ಕಂಪ್ಲೀಟ್ ಫಾರ್ಮುಲಾಸ್ನ ನೀವು ಓದ್ಕೊಂಡು ಹೋಗಿ, ಓಕೆನಾ. ಸೊ ಇವಾಗ ನಾವು ಡೈರೆಕ್ಟ್ ಆನ್ಸರ್ನ ನೋಡೋದಾದರೆ, ಸೊ ನೋಡಿ ನಮಗೆ ಫಸ್ಟ್ ಹೇಳಿರೋದು ಏನು ಅಂದರೆ ಕರೆಂಟ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ. ಕರೆಂಟ್ ರೇಷಿಯೋ ಫಾರ್ಮುಲಾ ಏನು, ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮಾಡಿದ್ರೆ ನಮಗೆ ಕರೆಂಟ್ ರೇಷಿಯೋ ಅನ್ನೋದು ಸಿಗುತ್ತೆ. ಸೊ ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಅವ್ರು ಕೊಟ್ಟಿದ್ದಾರೆ ಕರೆಂಟ್ ಅಸೆಟ್ಸ್ ಯಾವುದಿದೆ, ಕರೆಂಟ್ ಲಯಬಿಲಿಟೀಸ್ ಯಾವುದಿದೆ ಅಂತ ಹೇಳಿ. ಇದರಲ್ಲಿ ನಾವು ಇದು ಮಾಡ್ತಾ ಹೋಗೋಣ. ಸೊ ಅಸೆಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂದರೆ ಏನು, ಇದು ಫಿಕ್ಸ್ಡ್ ಅಸೆಟ್. ಸೊ ಇದನ್ನು ನಾವೇನಂತೀವಿ, ಅಸೆಟ್ಸ್ ಅಂತಲೇ ಹೇಳೋದು, ಬಟ್ ಇದು ಫಿಕ್ಸ್ಡ್ ಅಸೆಟ್ಸ್, ಓಕೆನಾ. ಇದರಲ್ಲಿ ನಾವು ಬರೀ ಕರೆಂಟ್ ಅಸೆಟ್ಸು, ಕರೆಂಟ್ ಲಯಬಿಲಿಟೀಸ್ನ ಮಾತ್ರ ತೊಗೋಬೇಕು, ಓಕೆನಾ. ಸೊ ನೋಡಿ ಬ್ಯಾಂಕ್ ಇದೆ, ಬ್ಯಾಂಕ್ ಎಷ್ಟಿದೆ, 90,000 rupees ಇದೆ, ಡೆಟಾಸು 2 lakh, ಕ್ಲೋಸಿಂಗ್ ಸ್ಟಾಕ್ ಬಂದುಬಿಟ್ಟು 3 lakh, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು 10,000. ಇಷ್ಟು ಕೂಡ ಕರೆಂಟ್ ಅಸೆಟ್ಸ್ನ ಮಾತ್ರ ನಾವು ತೊಗೊಳ್ತಿರೋದು, ಓಕೆನಾ, 6 lakh. ಇನ್ನು ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಅವರೇ ಕೊಟ್ಟಿದ್ದಾರೆ 4 lakh, ಆ್ಯಸ್ ಇಟ್ ಈಸ್ 4 lakhನ ತೊಗೊಳ್ಳೋಣ. ಇವಾಗ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 6 lakh ಡಿವೈಡೆಡ್ ಬೈ 4 lakh ಮಾಡಿದರೆ ನಮಗೆ ಕರೆಂಟ್ ರೇಷಿಯೋ ಎಷ್ಟು ಬರುತ್ತೆ, 1.5 ಬರುತ್ತೆ ಕರೆಂಟ್ ರೇಷಿಯೋ, ಓಕೆನಾ. ಕರೆಂಟ್ ರೇಷಿಯೋ ಆದಮೇಲೆ ನಾವು ಲಿಕ್ವಿಡಿಟಿ ರೇಷಿಯೋನ ಫೈಂಡ್ ಔಟ್ ಮಾಡ್ಕೊಬಿಡೋಣ. ಯಾಕೆ ಅಂದರೆ ಅದು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಸೊ ಲಿಕ್ವಿಡಿಟಿ ರೇಷಿಯೋ ಏನಾಗುತ್ತೆ, ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಮಾಡಿದ್ರೆ ನಮಗೆ ಲಿಕ್ವಿಡ್ ರೇಷಿಯೋ ಅನ್ನೋದು ಸಿಗುತ್ತೆ, ಓಕೆನಾ. ನಮ್ಗೆ ಆಲ್ರೆಡಿ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಅಂತ ಹೇಳಿ ಗೊತ್ತಿದೆ. ಬಟ್ ಲಿಕ್ವಿಡ್ ಅಸೆಟ್ಸ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಕರೆಂಟ್ ಅಸೆಟ್ಸಿಂದ ಸ್ಟಾಕ್ನ ಮೈನಸ್ ಮಾಡಿದ್ರೆ ನಮಗೆ ಲಿಕ್ವಿಡ್ ಅಸೆಟ್ಸ್ ಅನ್ನೋದು ಸಿಗುತ್ತೆ, ಓಕೆನಾ. ಸೊ ಕರೆಂಟ್ ಅಸೆಟ್ಸ್ ಎಷ್ಟಿದೆ, 6 lakh. ಸ್ಟಾಕ್ ನಮ್ಮ ಹತ್ರ ಎಷ್ಟಿದೆ ಅಂದರೆ, ಸೊ ನೋಡಿ ಕ್ವಶನಲ್ಲಿ ಹೇಳಿದ್ದಾರೆ ಸ್ಟಾಕ್ ಬಂದುಬಿಟ್ಟು 3 lakh ಅಂತ ಹೇಳಿ ಅಲ್ವಾ. ಸೊ ಸ್ಟಾಕ್ನ ಮೈನಸ್ ಮಾಡ್ತೀರಾ, 6 lakhಯಿಂದ 3 lakhನ ಮೈನಸ್ ಮಾಡಿದ್ರೆ 3 lakh ಸಿಗುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ ಆರಾಮಾಗಿ. ಸೊ ಲಿಕ್ವಿಡ್ ರೇಷಿಯೋ ಎಷ್ಟಿದೆ ಇವಾಗ ನಮ್ಮ ಹತ್ರ, ಲಿಕ್ವಿಡ್ ಅಸೆಟ್ಸು 3 lakh ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಬಂದುಬಿಟ್ಟು 4 lakh. ಇವೆರಡೂ ಡಿವೈಡ್ ಮಾಡಿದ್ರೆ ನಮಗೆ 0.75 ಅನ್ನೋದು ಸಿಗುತ್ತೆ, ಓಕೆನಾ. ಇದಾದಮೇಲೆ ನಮಗೆ ಸೆಕೆಂಡ್ ಒನ್ ಏನು ಹೇಳಿರೋದು, ಸ್ಟಾಕ್ ಟರ್ನ್ ಓವರ್ ರೇಷಿಯೋನ ಫೈಂಡ್ ಔಟ್ ಮಾಡಿ ಅಂತ ಅಲ್ವಾ. ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವ್ರೇಜ್ ಸ್ಟಾಕ್ ತೊಗೊಂಡು ನಮಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅನ್ನೋದು ಸಿಗುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ, ಕ್ವಶನಲ್ಲಿ ಆಲ್ರೆಡಿ ಅವರೇ ಹೇಳಿದ್ದಾರೆ 6 lakh rupees. ಸೊ 6 lakh ಡಿವೈಡೆಡ್ ಬೈ ಆವ್ರೇಜ್ ಸ್ಟಾಕ್ ಎಷ್ಟಿದೆ, 3 lakh. ಇವೆರಡೂ ಡಿವೈಡ್ ಮಾಡಿದ್ರೆ 2 ಬಂದುಬಿಟ್ಟು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅನ್ನೋದು ಸಿಗುತ್ತೆ, ಓಕೆನಾ. ಈಗ ಇದಾಗಿದ ತಕ್ಷಣ ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋನ ಮಾಡೋಣ. ಯಾಕೆ ಅಂದರೆ ಇವಾಗ ಲಿಕ್ವಿಡಿಟಿ ರೇಷಿಯೋನು ಕರೆಂಟ್ ರೇಷಿಯೋ ಮಾಡಿದಾಗೆ ಮಾಡ್ಬೋದು. ಈಗ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮಾಡಬೇಕಾದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ನ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅನ್ನೋದು ಸಿಗುತ್ತೆ. ಬಟ್ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ ಅಂದರೆ ಗ್ರಾಸ್ ಪ್ರಾಫಿಟ್ ಅಮೌಂಟ್ ನಮಗೆ ಎಲ್ಲೂ ಕೊಟ್ಟಿಲ್ಲ. ಸೊ ಅದಕ್ಕೆ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಸ್ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಅನ್ನೋದು ಸಿಗುತ್ತೆ, ಓಕೆನಾ. ಸೊ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಎಷ್ಟಿದೆ, 8 lakh. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದುಬಿಟ್ಟು 6 lakh ಅಲ್ವಾ. ಸೊ ಅದಕ್ಕೆ 8 lakh ಮೈನಸ್ 6 lakh ಮಾಡಿದರೆ 2 lakh ಸಿಗುತ್ತೆ. ಸೊ ಇದರಲ್ಲಿ ನಾವು ಗ್ರಾಸ್ ಪ್ರಾಫಿಟ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ 2 lakh, ಸೇಲ್ಸ್ ಎಷ್ಟಿದೆ 8 lakh. 2 lakh ಡಿವೈಡೆಡ್ ಬೈ 8 lakh ಮಾಡಿದರೆ ನಿಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಬಂದುಬಿಟ್ಟು 2.5 ಸಿಗುತ್ತೆ, ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋನೂ ಆಯಿತು. ಇನ್ನು ನೆಕ್ಸ್ಟ್ ರೇಷಿಯೋ ಏನು ಹೇಳಿರೋದು, ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಅನ್ನೋದು ಹೇಳಿದ್ದಾರೆ ಅಲ್ವಾ. ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಫಾರ್ಮುಲಾ ಏನು, ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಬೇಕು, ಓಕೆನಾ.
ಸೊ ನಮಗೆ ಆಪರೇಟಿಂಗ್ ಕಾಸ್ಟೇ ಗೊತ್ತಿಲ್ಲ, ಅದಕ್ಕೆ ಆಪರೇಟಿಂಗ್ ಕಾಸ್ಟ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಮೈನಸ್ ಕಮಿಷನ್ನ ಮಾಡಿದ್ರೆ ನಮಗೆ ಆಪರೇಟಿಂಗ್ ಕಾಸ್ಟ್ ಅನ್ನೋದು ಸಿಗುತ್ತೆ. ಓಕೆನಾ? ಸೊ ನೋಡಿ ಕ್ವಶನಲ್ಲೇ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟಿದೆ? 6 lakh. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 1,12,000. ಡಿಸ್ಕೌಂಟ್ ಕೊಟ್ಟಿದ್ದಾರೆ 12,000. ಇಷ್ಟೂ ಆ್ಯಡ್ ಮಾಡಿ ಮೈನಸ್ ಮಾಡಿದ್ರೆ ನಮಗೆ 7 lakh ಸಿಗುತ್ತೆ. 7 lakh ಡಿವೈಡೆಡ್ ಬೈ ಸೇಲ್ಸ್ ಅಮೌಂಟ್ ಎಷ್ಟಿದೆ? 8 lakh ಇಂಟು 100 ಮಾಡಿದ್ರೆ 87.5 ಬರುತ್ತೆ. ಇದು ಆಪರೇಟಿಂಗ್ ಕಾಸ್ಟ್ ರೇಷಿಯೋ. ಓಕೆನಾ? ಇದಾಗಿದ ತಕ್ಷಣ ನಾವು ನೆಟ್ ಪ್ರಾಫಿಟ್ ರೇಷಿಯೋನ ಮಾಡೋಣ, ಯಾಕೆಂದರೆ ಆರಾಮಾಗಿ ಮಾಡ್ಬೋದು, ಸಾಲ್ವ್ ಮಾಡ್ಬೋದು ಅನ್ನೋ ಒಂದು ರೀಸನಿಂದ. ಓಕೆನಾ? ನೆಟ್ ಪ್ರಾಫಿಟ್ ರೇಷಿಯೋ ಇಸ್ ಈಕ್ವಲ್ಸ್ ಟು ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ನ ಮಾಡಿದ್ರೆ ನಮಗೆ ನೆಟ್ ಪ್ರಾಫಿಟ್ ರೇಷಿಯೋ ಬರುತ್ತೆ. ಬಟ್ ನೆಟ್ ಪ್ರಾಫಿಟ್ ಅಮೌಂಟ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ಗ್ರಾಸ್ ಪ್ರಾಫಿಟ್ ಮೈನಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಪ್ಲಸ್ ಕಮಿಷನ್ ಮೈನಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಮೈನಸ್ ಲಾಸ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ನ ಮಾಡಿದ್ರೆ ನಮಗೆ ನೆಟ್ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಓಕೆನಾ? ಇಲ್ಲಿ ಅವರೇ ಕೊಟ್ಟಿದ್ದಾರೆ, ಏನೇನೆಲ್ಲ ಡೀಟೇಲ್ಸ್ ಬೇಕೋ ಅವರೇ ಕೊಟ್ಟಿದ್ದಾರೆ. ಸೊ ನೋಡಿ, ಸೊ ಗ್ರಾಸ್ ಪ್ರಾಫಿಟ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ ಇಲ್ಲಿ. ಸೊ ಗ್ರಾಸ್ ಪ್ರಾಫಿಟ್ ಬಂದುಬಿಟ್ಟು 2 lakh ಇದೆ. ಓಕೆನಾ? ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು 1,12,000ನ ತೊಗೊಳ್ತೀವಿ. ಕಮಿಷನ್ನು ಕೂಡ ಆ್ಯಡ್ ಮಾಡ್ತೀವಿ 12,000. ಆಮೇಲೆ ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನ್ ಬಂದುಬಿಟ್ಟು 54,000, ಲಾಸ್ ಬಂದುಬಿಟ್ಟು 34,000. ಇಷ್ಟು ಆ್ಯಡ್ ಮಾಡಿ ಲಾಸ್ನ ಮೈನಸ್ ಮಾಡಿದ್ರೆ ನಮಗೆ 1,20,000 ಸಿಗುತ್ತೆ. ಸೊ ಈ 1,20,000 ಗ್ರಾಸ್ ಪ್ರಾಫಿಟ್ಟು ಡಿವೈಡೆಡ್ ಬೈ ಸೇಲ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ 8 lakh ಇಂಟು 100 ಮಾಡಿದ್ರೆ 15% ಅನ್ನೋದು ಸಿಗುತ್ತೆ. ಓಕೆನಾ? ಇದಾದಮೇಲೆ ನಾವು ಡೆಪ್ಟ್ ಈಕ್ವಿಟಿ ರೇಷಿಯೋ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಸೊ ಡೆಪ್ಟ್ ಈಕ್ವಿಟಿ ರೇಷಿಯೋ ಯಾವ ರೀತಿ ಫೈಂಡ್ ಔಟ್ ಮಾಡೋದು? ಟೋಟಲ್ ಡೆಪ್ಟ್ ಡಿವೈಡೆಡ್ ಬೈ ಈಕ್ವಿಟಿನ ಮಾಡಿದ್ರೆ ನಮಗೆ ಡೆಪ್ಟ್ ಈಕ್ವಿಟಿ ರೇಷಿಯೋ ಅನ್ನೋದು ಸಿಗುತ್ತೆ. ಟೋಟಲ್ ಡೆಪ್ಟ್ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು? 9% ಡಿಬೆಂಚರ್ಸ್ ಅಂತ ಅವರೇ ಹೇಳಿದ್ದಾರೆ. 9% ಡಿಬೆಂಚರ್ಸ್ 6 lakh ಪ್ಲಸ್ ಕರೆಂಟ್ ಲಯಬಿಲಿಟೀಸ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಡೆಪ್ಟ್ ಎಷ್ಟಿದೆ ಅಂತ ಹೇಳಿ ಸಿಗುತ್ತೆ. 6 lakh ಪ್ಲಸ್ 4 lakh ಮಾಡಿದ್ರೆ 10 lakh ಸಿಗುತ್ತೆ. ಈಕ್ವಿಟಿ ಬಂದುಬಿಟ್ಟು ಟೋಟಲ್ ಈಕ್ವಿಟಿನ ಆ್ಯಡ್ ಮಾಡಬೇಕು. 5 lakh ಪ್ಲಸ್ 4 lakh ಪ್ಲಸ್ 4 lakh ಆ್ಯಡ್ ಮಾಡಿದ್ರೆ 13 lakh ಬರುತ್ತೆ. ಡೆಪ್ಟ್ ಈಕ್ವಿಟಿ ರೇಷಿಯೋ ಇಸ್ ಈಕ್ವಲ್ಸ್ ಟು 10 lakh ಡಿವೈಡೆಡ್ ಬೈ 13 lakh ಮಾಡಿದ್ರೆ 0.77 ಬರುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ, ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಸಾಲ್ವೆನ್ಸಿ ರೇಷಿಯೋ ಒಂದಿದೆ ಮತ್ತು ಪ್ರೊಪ್ರೈಟರ್ ರೇಷಿಯೋ ಒಂದಿದೆ. ಓಕೆನಾ? ಇವಾಗ ಸಾಲ್ವೆನ್ಸಿ ರೇಷಿಯೋನ ಫೈಂಡ್ ಔಟ್ ಮಾಡಿಬಿಡೋಣ. ಸಾಲ್ವೆನ್ಸಿ ರೇಷಿಯೋ ಯಾವುದು? ಟೋಟಲ್ ಅಸೆಟ್ಸ್ ಡಿವೈಡೆಡ್ ಬೈ ಟೋಟಲ್ ಲಯಬಿಲಿಟೀಸ್. ಸೊ ಟೋಟಲ್ ಅಸೆಟ್ಸ್ ಎಷ್ಟಿದೆ, ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂತ ಹೇಳಿ ನಾವು ಡಿವೈಡ್ ಮಾಡಿದ್ರೆ ಸಾಕು, ಸಾಲ್ವೆನ್ಸಿ ರೇಷಿಯೋ ಅನ್ನೋದು ಸಿಗುತ್ತೆ. ಸೊ ನೋಡಿ, ಈ ಬ್ಯಾಲೆನ್ಸ್ ಶೀಟಲ್ಲಿರೋ ಎಷ್ಟು ಅಮೌಂಟ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಲಯಬಿಲಿಟೀಸ್ ಬಂದುಬಿಟ್ಟು 33 lakh ಬರುತ್ತೆ. ಟೋಟಲ್ ಅಸೆಟ್ ಬಂದುಬಿಟ್ಟು 23 lakh ಬರುತ್ತೆ. ಅದೇ ರೀತಿ 23 lakh ಡಿವೈಡೆಡ್ ಬೈ 33 lakh ಮಾಡಿದ್ರೆ 1 ಬರುತ್ತೆ ಸಾಲ್ವೆನ್ಸಿ ರೇಷಿಯೋ. ಲಾಸ್ಟ್ ಒನ್ ಬಂದುಬಿಟ್ಟು ಪ್ರೊಪ್ರೈಟರ್ ರೇಷಿಯೋ. ಪ್ರೊಪ್ರೈಟರ್ ರೇಷಿಯೋ ಫಾರ್ಮುಲಾ ಏನು ಅಂದರೆ ಟೋಟಲ್ ಅಸೆಟ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡು. ಸೊ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ? ಈಕ್ವಿಟಿ ಶೇರ್ಸು, ಪ್ರಿಫರೆನ್ಸ್ ಶೇರ್ಸು, ರಿಸರ್ವ್ಸು ಅಲ್ವಾ? ಈ ಮೂರನ್ನು ಆ್ಯಡ್ ಮಾಡ್ತೀವಿ. ಈ ಮೂರನ್ನು ಆ್ಯಡ್ ಮಾಡಿದಾಗ ನಮಗೆ 13 lakh ಅನ್ನೋದು ಸಿಗುತ್ತೆ. ಟೋಟಲ್ ಅಸೆಟ್ಸ್ ನಮ್ಮ ಹತ್ರ ಆಲ್ರೆಡಿ ಇದೆ 23 lakh. ಇವೆರಡನ್ನು ಡಿವೈಡ್ ಮಾಡಿದಾಗ ನಮಗೆ 0.565 ಅನ್ನೋದು ಸಿಗುತ್ತೆ. ಓಕೆನಾ? ಇಲ್ಲಿಗೆ ಈ ಒಂದು ಕಂಪ್ಲೀಟ್ 2024 ಕ್ವಶನ್ ಪೇಪರ್ ಅನ್ನೋದು ಎಕ್ಸ್ಪ್ಲೈನ್ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಕ್ವಶನ್ ಪೇಪರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.